ಸರ್, ಇವತ್ತು ಕರ್ನಾಟಕ ಅಂದರೆ ಗ್ಯಾರೇಜ್ ಮತ್ತು ತಂತ್ರಜ್ಞಾನ ಸಮಾವೇಶ ಭಾಳ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಎಷ್ಟು ಜನ ಭಾಗವಹಿಸಿದ್ರು, ಎಷ್ಟು ಕಂಪನಿಗಳು ಕೂಡ ಇವತ್ತು ಭಾಗವಹಿಸಿದ್ರು? ಸರ್, 100ಕ್ಕೂ ಮೇಲ್ಪಟ್ಟ ಕಂಪ್ನಿಗಳು ಭಾಗವಹಿಸಿದ್ರು. ಮತ್ತು ಜನ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲ 15,000 50 ವರ್ಷ 60 ವರ್ಷ ಫಂಕ್ಷನ್ ನೋಡಿಲ್ಲ ಅಂತ ಇವತ್ತು ಏನು ಔಟ್ಕಮ್ ಏನು ಬಂದಿದೆ ಏನಿದೆ ಮೆಕ್ಯಾನಿಕಲ್ ಒಗ್ಗಟ್ಟಲ್ಲಿ ಏನಿದೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ದಂಗೆ. ಸರ್, ಇವತ್ತು ಸರ್ಕಾರಕ್ಕೆ ಇವತ್ತು ಭಾಳಷ್ಟು ಇವರು ಕೂಡ ಕಾರ್ಮಿಕ ವಲಯಕ್ಕೆ ಬರ್ತಾರೆ, ತಮ್ಮ ಬೇಡಿಕೆ ಏನಿದೆ, ತಮ್ಮ ಅಸೋಸಿಯೇಷನ್ ಸರ್ಕಾರ? ಯಾವುದೇ ಒಂದು ಹೊಸ ಗಾಡಿ ತಯಾರಾದರೆ ಅಂದರೆ ಮ್ಯಾನುಫ್ಯಾಕ್ಚರ್ ಯಾವುದೇ ಒಂದು ಹೊಸ ಗಾಡಿ ಆಗಲಿ, ನೆಕ್ಸ್ಟ್ ನಮಗೆ ಅಲ್ಲಿ ಲೋಕಲ್ ಮೆಕ್ಯಾನಿಕ್ಸ್ ಯಾರಿದ್ದಾರೆ ಅಂದರೆ ಅಕ್ಕಪಕ್ಕ ಇರೋ ಮೆಕ್ಯಾನಿಕ್ಸ್ಗಳು ಯಾರಿದ್ದಾರೆ ಅವ್ರಿಗೆ ಫಸ್ಟು ಟ್ರೈನಿಂಗ್ ಕೊಟ್ಟು ಆಮೇಲೆ ಗಾಡಿನ ಆಚೆ ಬಿಡಬೇಕು. ಇಲ್ಲಾಂದರೆ ಅದು ಏನಾಗ್ತಾಯಿದೆ ಅಂದರೆ ಗಾಡಿ ರೆಡಿ ಮಾಡಿ ಆಚೆ ಕಳಿಸ್ಬಿಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡಿ. ಅದರಿಂದ ಸುಮಾರು ಜನ ಪಬ್ಲಿಕ್ಗಳು ತೊಂದರೆಗೆ ಒಳಪಡ್ತಾರೆ. ಏನಂತಂದರೆ 2 ದಿನ ಓಡ್ತದೆ, 3 ದಿನ ನಿಂತ್ಕೊಳ್ತದೆ. ಅದಕ್ಕೆ ಅವ್ರು ಸರಿಯಾಗಿ ಸರ್ವಿಸ್ ಕೊಡೋಕ್ಕಾಗಲ್ಲ ಅಂತ ಸುಮಾರು ಬರ್ತಾಯಿದೆ. ಅದಕ್ಕೆ ಹೇಳ್ತಾಯಿದ್ವಿ, ಫಸ್ಟ್ ನಾವು ಮೆಕ್ಯಾನಿಕ್ಸ್ಗೆ ಒಂದು ಟ್ರೈನಿಂಗ್ ಅನ್ನೋದು ಕೊಟ್ಬಿಟ್ಟು ಆಮೇಲೆ ಬೇಕಂದ್ರೆ ಅವ್ರು ಗಾಡಿನ ಯಾವ ಗಾಡಿ ಬೇರೆ ಲಾಂಚ್ ಮಾಡೋದು ಅದು ಎಲ್ಲಿ ನಿಂತಿದ್ರೆ ನಾವು ರೆಡಿ ಮಾಡ್ಕೊಬೋದು. ನಮ್ಗೆ ಟ್ರೈನಿಂಗೇ ಕೊಟ್ಟಿಲ್ಲ ಅಂದರೆ ಅದು ಅವರು ಗಾಡಿ ಬರ್ತದೆ. ಇವಾಗ ಎಷ್ಟೊಂದು EV ಗಾಡಿ ಬರ್ತದೆ, ಇವತ್ತು ಲಾಂಚ್ ಮಾಡುತ್ತೆ, ಆ ಕಂಪ್ನಿ ಮೂಲಕ ಟ್ರೈನಿಂಗ್ ಕೊಡಬೇಕು. ಹೌದು, ಅದೇ ಸೊ ಮ್ಯಾನುಫ್ಯಾಕ್ಚರ್ ಮಾಡಿದಾಗೆ ಅಲ್ಲ ಅವ್ರಿಗೆ ಗೊತ್ತಾಗಿದೆ ಏನೇನು ಹಾಕಿದ್ದೀವಿ ಅಂತ. ಅವರೇ ಟ್ರೈನಿಂಗ್ ಕೊಡಬೇಕು, ಫಸ್ಟು ಅವರೇ ಟ್ರೈನಿಂಗ್ ಕೊಡಬೇಕು, ಆಮೇಲೆ ಗಾಡಿ ಲಾಂಚ್. ಅಂದರೆ ಈಗ ಉದಾಹರಣೆಗೆ ಹೊಸ ಲಾಂಚ್ ನಾನು ಗಾಡಿ ತರಬೇತಿ ಕೊಡಬೇಕು, ಯಾರನ್ನು ಬಂದು ಭೇಟಿ ಅಂದರೆ ಅಸೋಸಿಯೇಷನ್ ಮೂಲಕನೇ ಮಾಡಬೇಕು. ನಾವು ಇದೀವಿ ಮೂಲೆಯಲ್ಲಿ ನಾವು ಹೇಳಿಲ್ಲ, ಅಪ್ ಟು ಅಂಡಮಾನಿಂದ ಅವರೆಲ್ಲ ಯಾರು ಸರ್, ಇವಾಗ EV ನಡೀತಾ ಇದೆ, ಅದೊಂದು ಟ್ರೈನಿಂಗ್ ಕೊಡ್ತಾ ಇದೆ. ವೆಹಿಕಲ್ಗಳು ಸಂಬಂಧಪಟ್ಟಂಗೆ ಅದು ಕೂಡ ಮೆಥಡ್ ಕೊಡ್ತಾರೆ, ಅದು ಕೂಡ ಇರುತ್ತೆ. ಅದ್ರ ಬಗ್ಗೆ EVಯಲ್ಲಿ 800 ಒಂದು ಆಚೆ ಬಿಟ್ಟರು ಪೂರ ರೆಸ್ಪಾನ್ಸ್ ಹೇಗಿದೆ? ಅಭಿಪ್ರಾಯ ಜೊತೆಗೆ ದಿನಗಳಲ್ಲಿ ಯಾವುದೇ ಕೆಲಸನ ಅದೇ ಥರ ರೆಸ್ಪಾನ್ಸ್ EV ಇದೆ. ಯಾವುದೇ ಈಗ ಹೈಡ್ರೋ ಅಲ್ಲಿಂದ